ಹಾಯ್. KCET ಆಪ್ಷನ್ ಎಂಟ್ರಿ ಇನ್ನು ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕಾಲೇಜ್ ಲಿಸ್ಟ್ ಅನ್ನ ಹೇಗೆ ರೆಡಿ ಮಾಡಬೇಕು, ನಿಮ್ಮ ಲಿಸ್ಟ್ ಯಾವ ರೀತಿ ಇರಬೇಕು, ಕಾಲೇಜ್ಗಳ ಪ್ರಯಾರಿಟಿ ಅಂದ್ರೆ ಏನು, ಪ್ರಯಾರಿಟಿ ಲಿಸ್ಟ್ ಅನ್ನ ಹೇಗೆ ರೆಡಿ ಮಾಡಬೇಕು, ಇದನ್ನ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಆಕ್ಚುಲಿ ಮೊದಲೇ ಮಾಡಬೇಕು ಅಂತ ಎಲ್ಲ ಸ್ಕ್ರಿಪ್ಟ್ ಬರೆದಿಟ್ಟಿದ್ದೆ, ಬಟ್ ಟೈಮ್ ಸಾಕಾಗಿರಲಿಲ್ಲ. ಬಟ್ ನಾನು ನಿಮಗೆ ಹೇಳಿದ್ದೆ ಅಲ್ವಾ, ಎಷ್ಟೇ ಬಿಸಿ ಇದ್ರೂ ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಟೈಮ್ಗೆ ಪ್ರೊವೈಡ್ ಮಾಡ್ತೀನಿ ಅಂತ. ಸೊ ಇವತ್ತು ಟೈಮ್ ಸಿಕ್ತು, ನಾನು ಇವತ್ತು ಈಗ ಮಾಡ್ತಿರುವಂತಹ ಮೊದಲೇ ಕೆಲಸನೇ ಈ ವಿಡಿಯೋನ ರೆಕಾರ್ಡ್ ಮಾಡ್ತಿರೋದು. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಸ್ಕ್ರಿಪ್ಟ್, ನಿಮಗೆ ಗೊತ್ತಿರಬೇಕು ಈ ಎಲ್ಲ ಡೀಟೇಲ್ಸ್. ಮೊದಲಾಗಿ ಆಪ್ಷನ್ ಎಂಟ್ರಿ ಅಂದ್ರೆ ಏನು ಅಂತ ನಿಮಗೆ ಆಲ್ರೆಡಿ ಹೇಳಿದ್ದೆ, ಶಾರ್ಟ್ ಆಗಿ ಹೇಳ್ತೀನಿ ಮತ್ತೊಮ್ಮೆ. ಆಪ್ಷನ್ ಎಂಟ್ರಿ ಅಂತ ಹೇಳಿದ್ರೆ ನಿಮ್ಮ ಪ್ರಯಾರಿಟಿ ಏನು, ನಿಮಗೆ ಯಾವ್ಯಾವ ಕೋರ್ಸ್ ಮಾಡೋದಕ್ಕೆ ಇಷ್ಟ, ಯಾವ್ಯಾವ ಕಾಲೇಜಲ್ಲಿ ಆ ಒಂದು ಪರ್ಟಿಕ್ಯುಲರ್ ಸ್ಟಡಿ ಮಾಡೋದಕ್ಕೆ ಇಷ್ಟ, ಇದನ್ನ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ನೀವು ತಿಳಿಸ್ಬೇಕು. ಓಕೆನಾ, ಕಾಲೇಜ್ಗಳ ಹಾಗೆ ಕೋರ್ಸ್ಗಳ ಲಿಸ್ಟ್ ಮಾಡಿ ತಿಳಿಸ್ಬೇಕು. ಸೊ ಅದನ್ನ ಆಧಾರವಾಗಿ ಇಟ್ಕೊಂಡು ನಿಮ್ಮ ರ್ಯಾಂಕ್ ಏನಿದೆ ಅದ್ರ ಪ್ರಕಾರ ನಿಮಗೆ ಕಾಲೇಜನ್ನ ಅಲಾಟ್ ಮಾಡ್ತಾ ಹೋಗ್ತಾರೆ. ನಂತರ ಈಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ, ನನ್ನ ರ್ಯಾಂಕ್ ಇಂತಿಷ್ಟು ಬಂದಿದೆ, ಕೇದವರೇ ಸೀಟ್ ಅಲಾಟ್ ಮಾಡ್ಬಿಡ್ತಾರೆ. ಆ ರೀತಿ ಇರಲ್ಲ. ನಿಮ್ಮ ಆಪ್ಷನ್ ಲಿಸ್ಟ್ ಏನಿದೆ ಅದರಲ್ಲಿ ಇರುವಂತಹ ಯಾವ್ದಾದ್ರೂ ಒಂದು ಕಾಲೇಜನ್ನ ನಿಮ್ಮ ರ್ಯಾಂಕ್ ನ ಆಧಾರವಾಗಿ ಇಟ್ಕೊಂಡು ಅಲಾಟ್ ಮಾಡ್ತಾರೆ. ಅದಕ್ಕೋಸ್ಕರ ನಿಮ್ಮ ಆಪ್ಷನ್ ಲಿಸ್ಟ್ ಏನಿದೆ ಅದರಲ್ಲಿ ನಿಮ್ಮ ರ್ಯಾಂಕ್ಗೆ ನಿಮಗೆ ಸಿಗಬಹುದಾದ ಕಾಲೇಜ್ ಕೂಡ ಇರಬೇಕು. ಈಗ ನಿಮ್ಮ ರ್ಯಾಂಕ್ ಅಷ್ಟು ಚೆನ್ನಾಗಿ ಬಂದಿಲ್ಲ, ಒಂದು 90,000 ಬಂದಿದೆ, 1 lakh ಪ್ಲಸ್ ಬಂದಿದೆ, 2 lakh ಪ್ಲಸ್ ಬಂದಿದೆ, ಅವಾಗ ನಾನು ಟಾಪ್ 10 ಎಂಜಿನಿಯರಿಂಗ್ ಕಾಲೇಜಸ್ ಅಷ್ಟೇ ಆಡ್ ಮಾಡ್ಬಿಡ್ತೀನಿ, ಬಾಕಿದ ಯಾವುದೋ ಆಡ್ ಮಾಡಲ್ಲ. ಆ ಸಂದರ್ಭದಲ್ಲಿ ಕಾಲೇಜ್ ಸಿಗೋ ಚಾನ್ಸಸ್ ಇರಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ರ್ಯಾಂಕ್ಗೆ ಟಾಪ್ 10 ಕಾಲೇಜಸ್ ಅಲ್ಲಿ ಹೇಗೆ ಸಿಗೋ ಚಾನ್ಸ್ ಇರುತ್ತೆ. ಸೊ ನಿಮಗೆ ಕಾಲೇಜ್ ಅಲಾಟ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಆಪ್ಷನಿಟಿ ಲಿಸ್ಟ್ ಏನಿದೆ ಅದರಲ್ಲಿ ನಿಮಗೆ ಸಿಗಬಹುದಾದ ಕಾಲೇಜ್ ಕೂಡ ಇರಬೇಕು. ಸೊ ಈಗ ಲಿಸ್ಟ್ ಅನ್ನು ಯಾವ ರೀತಿ ಮಾಡೋದು ಅದನ್ನ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಲಿಸ್ಟ್ ಮಾಡೋದಕ್ಕೆ ಕುತ್ಕೊಳ್ಬೇಕಾದ್ರೆ ನಿಮಗೆ ಯಾವ್ಯಾವ ಕೋರ್ಸಸ್ ಇಷ್ಟ ಮೊದಲಿಗೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ KCET ಕೌನ್ಸಿಲಿಂಗ್ ಅಲ್ಲಿ ಹಲವಾರು ಕೋರ್ಸ್ಗಳಿಗೆ ಸಂಬಂಧ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಎಂಜಿನಿಯರಿಂಗ್ ಆಗುತ್ತೆ, ನರ್ಸಿಂಗ್ ಆಗುತ್ತೆ, ವೆಟರ್ನರಿ, BSc ಅಗ್ರಿಕಲ್ಚರ್, ಫಾರೆಸ್ಟ್ರಿ, ಹಾಗೆ ಫಾರ್ಮಸಿ ರಿಲೇಟೆಡ್ ಕೋರ್ಸಸ್, ನಂತರ BPT ಅಲೈಡ್ ಹೆಲ್ತ್ ಸೈನ್ಸ್ಗೂ ಕೂಡ ಈಗಲೇ ಆಪ್ಷನ್ ಎಂಟ್ರಿ ಆಗೋ ಚಾನ್ಸಸ್ ಇದೆ. ಅಫಿಷಿಯಲಿ ಅನೌನ್ಸ್ ಆಗೋದನ್ನ ವೇಟ್ ಮಾಡೋಣ. ಸೊ ಹೀಗಿರ್ಬೇಕಾದ್ರೆ ನಿಮಗೆ ಯಾವ್ಯಾವ ಕೋರ್ಸಸ್ ಇಷ್ಟ ಅವುಗಳನ್ನ ಮೊದಲು ಲಿಸ್ಟ್ ಮಾಡ್ಕೊಳ್ಳಿ. ಓಕೆ, ಎಂಜಿನಿಯರಿಂಗ್ ಮಾಡೋದಕ್ಕೆ ಇಷ್ಟ ಇದೆಯಾ, ಇಷ್ಟ ಇದ್ರೆ ಅದನ್ನ ಬರ್ಕೊಳ್ಳಿ. ನರ್ಸಿಂಗ್ ಇಷ್ಟ ಇದೆಯಾ, ಅದನ್ನ ಬರ್ಕೊಳ್ಳಿ. ವೆಟರ್ನರಿ ಇಷ್ಟ ಇದೆಯಾ, ಫಾರೆಸ್ಟ್ರಿ ಇಷ್ಟ ಇದೆಯಾ, ಅಗ್ರಿಕಲ್ಚರ್ ಇಷ್ಟ ಇದೆಯಾ, ಯಾವ್ಯಾವ ಕೋರ್ಸಸ್ ಇಷ್ಟ ಅದನ್ನ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಒಂದು ಪೇಜ್ ಮೇಲೆ ಆ ಲಿಸ್ಟ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡ್ತೀರಾ, ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮಗೆ ಈಗ ಎಂಜಿನಿಯರಿಂಗ್ ಇಷ್ಟ ಇದೆ, ನಿಮಗೆ ಅದು ಅಂದ್ಕೊಳ್ಳೋಣ, ನಿಮ್ಮ ಲಿಸ್ಟಲ್ಲಿ ಎಂಜಿನಿಯರಿಂಗ್ ಕೂಡ ಇದೆ. ಅವಾಗ ಆ ಎಂಜಿನಿಯರಿಂಗ್ ಅನ್ನ ಯಾವ್ಯಾವ ಕಾಲೇಜ್ಗಳಲ್ಲಿ ಮಾಡೋದಕ್ಕೆ ನಿಮಗೆ ಇಷ್ಟ ಇದೆ ಅದನ್ನ ಲಿಸ್ಟ್ ಮಾಡ್ಕೊಳ್ಳಿ. ಓಕೆನಾ. ನಂತರ ಲಿಸ್ಟ್ ಮಾಡ್ಬೇಕಾದ್ರೆ ಕಾಲೇಜ್ಗಳ ಲಿಸ್ಟ್ ಮಾಡ್ಬೇಕಾದ್ರೆ ನಿಮಗೆ ಕೆಲವೊಮ್ಮೆ ಅನಿಸ್ತಿರತ್ತೆ ನನ್ನ ರ್ಯಾಂಕ್ ಈ ಕಾಲೇಜಲ್ಲಿ ಸೀಟ್ ಸಿಗೋ ಚಾನ್ಸಸ್ ಇಲ್ಲ ಅಂತ. ಆದ್ರೂ ಕೂಡ ಆ ಕಾಲೇಜ್ಗಳನ್ನ ನೀವು ನಿಮ್ಮ ಆಪ್ಷನ್ ಲಿಸ್ಟ್ಗೆ ಆಡ್ ಮಾಡ್ಕೋಬಹುದು. ಯಾಕಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಏನು ಲಿಮಿಟ್ ಇಲ್ಲ, ನೀವು ಎಷ್ಟು ಬೇಕೋ ಅಷ್ಟು ಕಾಲೇಜ್ಗಳನ್ನ ಆಡ್ ಮಾಡಬಹುದು. ಈಗ ಎಕ್ಸಾಂಪಲ್, ಎಂಜಿನಿಯರಿಂಗ್ ನಿಮ್ಗೆ ಇಷ್ಟ ಇದೆ, ಸೊ ಕೌನ್ಸಿಲಿಂಗ್ ಅಲ್ಲಿ ಯಾವ್ಯಾವ ಎಂಜಿನಿಯರಿಂಗ್ ಕಾಲೇಜ್ಗಳಿಗೆ ಅಡ್ಮಿಷನ್ ತೆಗೆದುಕೊಳ್ಳೋದಕ್ಕಾಗುತ್ತೋ ಆ ಎಲ್ಲಾ ಕಾಲೇಜ್ಗಳನ್ನ, ಅದೇ ರೀತಿ ನರ್ಸಿಂಗು ಕೂಡ ಯಾವ ಕಾಲೇಜ್ಗಳಿಗೆ ಅಡ್ಮಿಷನ್ ತೆಗೆದುಕೊಳ್ಳೋಕ್ಕಾಗುತ್ತೆ ಆ ಎಲ್ಲಾ ಕಾಲೇಜ್ಗಳನ್ನ, ಸರಿನಾ, ನಿಮಗೆ ಆಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಎಷ್ಟು ಬೇಕೋ ಅಷ್ಟು ಕಾಲೇಜ್ಗಳನ್ನ, ಬೇಕಿದ್ರೆ ಕೌನ್ಸಿಲಿಂಗ್ ಅಲ್ಲಿ ಯಾವ್ಯಾವ ಕಾಲೇಜ್ ಇದಾವೆ ಎಲ್ಲಾ ಕಾಲೇಜ್ಗಳನ್ನು ಆಡ್ ಮಾಡ್ತೀನಿ ಪ್ರಯಾರಿಟಿ ಪ್ರಕಾರ ಅಂತ ಹೇಳಿದ್ರೆ ಆಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗಂತ ಸಿಕ್ಕಿರೋ ಎಲ್ಲಾ ಕಾಲೇಜ್ಗಳನ್ನ ಆಡ್ ಮಾಡ್ಬಿಡ್ತೀನಿ ಅಂತ ಮಾಡೋದಕ್ಕೆ ಹೋಗ್ಬೇಡಿ. ಮೊದಲಿಗೆ ಚೆಕ್ ಮಾಡಿ ಆ ಕಾಲೇಜನ್ನ. ಈಗ ಒಂದು ಕಾಲೇಜಿನ ಲಿಸ್ಟ್ ಅಲ್ಲಿ ಆಡ್ ಮಾಡ್ತಾರೆ ಅಂತ ಹೇಳಿದ್ರೆ ಗೂಗಲ್ ಸರ್ಚ್ ಮಾಡಿ ಆ ಕಾಲೇಜನ್ನ, ಕಾಲೇಜ್ ರಿವ್ಯೂ ಅನ್ನ ಚೆಕ್ ಮಾಡಿ. ಓಕೆನಾ. ಸೊ ತುಂಬಾ ರಿವ್ಯೂ ಇದೆ, ಎಲ್ಲ ಚೆನ್ನಾಗಿದೆ ರಿವ್ಯೂ ಅಂತ ಹೇಳಿದ್ರೆ ಕಾಲೇಜ್ ಕೂಡ ಚೆನ್ನಾಗಿದೆ. ಅದ್ರ ಜೊತೆಗೇನೆ ಕಾಲೇಜ್ ಚೆನ್ನಾಗಿ ಇದೆಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಮತ್ತೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಅಂತಂದ್ರೆ ಕಟ್ ಆಫ್ ಅನ್ನ ಚೆಕ್ ಮಾಡೋದು. ಈಗ ಯಾವ್ದೊಂದು ಕಾಲೇಜ್ನ ಕಟ್ ಆಫ್ ಹೈ ಇದೆ, ಸೊ ಅದ್ರ ಮೀನಿಂಗ್ ಏನು, ಆ ಕಾಲೇಜ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಅರ್ಥ. ಅಂದ್ರೆ ಒಂದು ಕಾಲೇಜ್ ಇದೆ, ಅದರಲ್ಲಿ ಈಗ ಕಂಪ್ಯೂಟರ್ ಸೈನ್ಸ್ಗೆ 500 ರ್ಯಾಂಕ್ ವರೆಗೆ ಬಂದ್ರೆ ಮಾತ್ರ ನಿಮ್ಗೆ ಸೀಟ್ ಸಿಗತ್ತೆ, ಅದೇ 600 ಬಂದ್ರೆ ಸಿಗಲ್ಲ. ಆ ರೀತಿ ಅಂತಂದ್ರೆ ಆ ಕಾಲೇಜ್ ತುಂಬಾ ಚೆನ್ನಾಗಿದೆ ಅಂತ ಅರ್ಥ. ಹೀಗಿರುವಾಗ ನಿಮ್ಮ ರ್ಯಾಂಕ್ ಒಂದು 25,000 ರ್ಯಾಂಕ್ ಬಂದಿದೆ ಅಂತ ಅನ್ಕೋಣ. ನಿಮ್ಮ ರ್ಯಾಂಕ್ 25,000 ರ್ಯಾಂಕ್ ಬಂದಿದ್ದಿದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಯಾವ್ಯಾವ ಕಾಲೇಜಸ್ ಇರಬೇಕು ಅಂತ ಹೇಳಿದ್ರೆ ಟಾಪ್ ಕಾಲೇಜಸ್ ಅಂತೂ ಎಲ್ರಿಗೂ ಇಷ್ಟ. ಸೊ ಟಾಪ್ ಕಾಲೇಜಸ್ ಅನ್ನ ಆಡ್ ಮಾಡಿ, RVC, MSRIT, PS ಈ ರೀತಿ ಕಾಲೇಜ್ಗಳನ್ನ ಆಡ್ ಮಾಡ್ಕೊಳ್ಳಿ. BMS ಕಾಲೇಜ್ಗಳನ್ನ ಆಡ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಆಡ್ ಮಾಡ್ಕೋತಾರೆ, ನೀವು ಕೂಡ ಆಡ್ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ.
ಹಾ ತುಂಬಾ ವಿದ್ಯಾರ್ಥಿ ಕೇಳಿರುವಂತ ಮತ್ತೊಂದು ಕ್ವಶನ್, ಒಂದೇ ಕಾಲೇಜ್ನ 2 ಬ್ರಾಂಚಸ್ ಅನ್ನ ಆಡ್ ಮಾಡಬಹುದಾ ಅಂತ ಕೇಳಿದ್ರು. ಒಂದೇ ಕಾಲೇಜ್ನಲ್ಲಿ ಒಂದು 5 ಬ್ರಾಂಚಸ್ ಅನ್ನ ಆಫರ್ ಮಾಡ್ತಿದ್ದಾರೆ ಅಂತ ಅನ್ಕೋಣ. ನಿಮಗೆ 5 ಬ್ರಾಂಚಸ್ ಇಷ್ಟ ಇದ್ರೆ 5 ಬ್ರಾಂಚಸ್ ಅನ್ನ ಆಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ, ಸರಿನಾ? ಮತ್ತು ಯಾವುದೇ ಆರ್ಡರ್ ಕೂಡ ಆಡ್ ಮಾಡ್ಕೊಬಹುದು. ಈಗ ಎಕ್ಸಾಂಪಲ್ ಒಂದು ಕಾಲೇಜ್ ಇದೆ RVC, ಅದರ ಒಂದು 2 ರಿಂದ 3 ಬ್ರಾಂಚ್ ನಿಮಗೆ ಟಾಪ್ ಅಲ್ಲಿ ಇಷ್ಟ, ನೀವು ಆಡ್ ಮಾಡ್ಕೊಂಡ್ರಿ. ಅಂದ್ರೆ ಈಗ CS, AIML, ಅದರ ನಂತರ ಡೇಟಾ ಸೈನ್ಸ್ ಅನ್ನ ಆಡ್ ಮಾಡ್ಕೊಂಡ್ರಿ. ಅದರ ನಂತರ ನಾನೀಗ ನೆಕ್ಸ್ಟ್ ಪ್ರಯಾರಿಟಿಯಲ್ಲಿ MSRIT ಒಳಗಡೆ CS ಅಥವಾ AIML ಆಡ್ ಮಾಡ್ಕೋತೀನಿ. ಅದರ ನೆಕ್ಸ್ಟ್ RVC ಇರುವಂತಹ ಸೈಬರ್ ಸೆಕ್ಯೂರಿಟಿನ ಆಡ್ ಮಾಡ್ತೀನಿ. ಈ ರೀತಿ ಮಾಡ್ಕೊ, ಓಕೆನಾ? ಬಟ್ ಒಂದೇ ಕಾಲೇಜ್ನ 2 ಅಥವಾ ಅದಕ್ಕಿಂತ ಹೆಚ್ಚಿನ ಬ್ರಾಂಚಸ್ ಅನ್ನ ಆಡ್ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಓಕೆ, ಅದ್ರ ನಂತರ ಈ ರೀತಿ ಆಪ್ಷನ್ ಎಂಟ್ರಿ ಲಿಸ್ಟ್ ಅನ್ನ ನೀವು ರೆಡಿ ಮಾಡ್ಕೊಳ್ತೀರಾ. ಈಗ ಎಂಜಿನಿಯರಿಂಗ್ ಲಿಸ್ಟ್ ಆಯ್ತಾ? ಎಂಜಿನಿಯರಿಂಗ್ ಲಿಸ್ಟ್ ಮಾಡ್ಬೇಕಾದ್ರೆ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಒಂದು ಪೇಜ್ ಅಲ್ಲಿ ಬರ್ದಿಟ್ಕೊಳ್ರಿ. ಎಂಜಿನಿಯರಿಂಗ್ ಅಂತ ಬರ್ಕೊಂಡ್ರಿ, ಒಂದು ಪೇಜ್ ಮೇಲೆ ಪೂರ್ತಿ ಬರ್ದು ಸೈಡಿಗೆ. ಅದ್ರ ನೆಕ್ಸ್ಟ್ ನಿಮಗೆ ವೆಟರ್ನರಿ ಕೂಡ ಇಷ್ಟ, ಆವಾಗ ವೆಟರ್ನರಿಯನ್ನ ಯಾವ್ಯಾವ ಕಾಲೇಜ್ಗಳಲ್ಲಿ ಸ್ಟಡಿ ಮಾಡೋದಕ್ಕೆ ಇಷ್ಟ ನಿಮ್ಗೆ ಅದನ್ನ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಲಿಸ್ಟ್ ಮಾಡ್ಕೊಂಡು ಅದನ್ನ ಇಟ್ಕೊಳ್ಳಿ. ಅದಂದ್ರ ನಿಮಗೆ ನರ್ಸಿಂಗ್ ಕೂಡ ಇಷ್ಟ ಆದ್ರೆ ಅದನ್ನು ಕೂಡ ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ಈ ರೀತಿ ಎಲ್ಲಾ ಕೋರ್ಸ್ಗಳಿಗೆ ಸಂಬಂಧಂತೆ ಒಂದೊಂದು ಪೇಜ್ ಅಲ್ಲಿ ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ಮತ್ತೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ, ಈಗ ನಿಮಗೆ ಈ ರೀತಿ ಕಾಲೇಜನ್ನ ಲಿಸ್ಟ್ ಮಾಡ್ಕೊಡ್ತೀವಿ ಅಂತ ಹಲವಾರು ಜನರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೆಲವು ಜೆನ್ಯೂನ್ ಇರುತ್ತೆ, ತುಂಬಾ ಹೆಲ್ಪ್ಫುಲ್ ಕೂಡ ಇರುತ್ತೆ. ಬಟ್ ನಾನ್ ನಿಮಗೆ ಹೇಳೋದು ಅಂತ ಹೇಳಿದ್ರೆ, ನಿಮ್ಮ ಭವಿಷ್ಯ, ನಿಮ್ಮ ಫ್ಯೂಚರ್, ನೀವು ಯಾರ ಮೇಲಾದ್ರೂ ಬ್ಲೈಂಡ್ಲಿ ಬಿಲೀವ್ ಆಗಿ ಹೇಗ್ ಬಿಡ್ತೀರಾ? ನೀವು ವರ್ಕ್ ಮಾಡ್ಬೇಕು. ಈಸಿ ಆಗಿಬಿಡತ್ತೆ, ಒಂದು PDF ಅಲ್ಲಿ ಎಲ್ಲ ಸಿಕ್ಬಿಡತ್ತೆ, ಓಕೆ. ಬಟ್ ನಿಮ್ಮ ಫ್ಯೂಚರ್ಗೋಸ್ಕರ ನೀವು ಒಂದ್ ಸ್ವಲ್ಪ ಟೈಮ್ ಇನ್ವೆಸ್ಟ್ ಮಾಡಿ ಒಂದು ಕಾಲೇಜ್ ಲಿಸ್ಟ್ ರೆಡಿ ಮಾಡ್ಕೊಳಕ್ ರೆಡಿ ಇಲ್ವಾ? ನೀವು ರೆಡಿ ಇರಬೇಕು, ನೀವು ವರ್ಕ್ ಮಾಡ್ಬೇಕು, ನಿಮ್ ಫ್ಯೂಚರ್ ಚೆನ್ನಾಗಾಗಬೇಕು ಅಂತ ಹೇಳಿದ್ರೆ. ಸೊ ಕಟ್ ಆಫ್ ಲಿಸ್ಟ್, ಹಾಗಂದ್ರೆ ಲಾಸ್ಟ್ ಇಯರ್, ಹಿಂದಿನ ವರ್ಷದ ಕಟ್ ಆಫ್ ಲಿಸ್ಟ್. ನೀವು ಕಟ್ ಆಫ್ ಅಂತ ಹೇಳಿದ್ರೆ ನಿಮ್ಗೆ ಯೂಸ್ ಮಾಡ್ಬೇಕಾಗಿರೋದು ಲಾಸ್ಟ್ ಇಯರ್ ಕಟ್ ಆಫ್, ಅಂದ್ರೆ ಯಾವ್ಯಾವ ರ್ಯಾಂಕ್ ಅವರಿಗೆ ಯಾವ್ಯಾವ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ಅಂತ. ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ. KEDavರ ಅಫಿಷಿಯಲ್ ವೆಬ್ಸೈಟ್ ಅಲ್ಲೇ ಇದೆ. ನಿಮ್ಗೆ ಅಕಸ್ಮಾತ್ ಈ ಲಾಸ್ಟ್ ಇಯರ್ ಕಟ್ ಆಫ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು, ನಂತರ ಲಾಸ್ಟ್ ಇಯರ್ದ ಏನಾದ್ರು ಇನ್ಫಾರ್ಮೇಶನ್ ಬೇಕಿದ್ರೆ, ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅನ್ನೋ ವಿಡಿಯೋ ಬೇಕಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ, ನಾನು ಅದನ್ನ ಪ್ರೊವೈಡ್ ಮಾಡ್ತೀನಿ. ಬಟ್ ಕಾಲೇಜ್ ಲಿಸ್ಟ್ ಅನ್ನ ನೀವು ಪ್ರಿಪೇರ್ ಮಾಡಬೇಕು. ಸೊ ಈ ರೀತಿ ಎಲ್ಲಾ ಕಾಲೇಜ್ಗಳಿಗೆ ಸಂಬಂಧಿಸಿದಂತೆ, ಅಂದ್ರೆ ಎಲ್ಲಾ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ, ಎಂಜಿನಿಯರಿಂಗ್, ಫಾರ್ಮಸಿ, ನರ್ಸಿಂಗ್, ವೆಟರ್ನರಿ ಯಾವ್ಯಾವ್ದು ಇಷ್ಟನೋ ಅದಕ್ಕೆ ಸಂಬಂಧಿಸಿದಂತೆ ಒಂದೊಂದು ಲಿಸ್ಟ್ ಮಾಡ್ಕೊಳ್ಳಿ. ಅದ್ರ ನಂತರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಆಪ್ಷನ್ ಎಂಟ್ರಿ ಏನಿದೆ ಅದು ಎಲ್ಲಾ ಕೋರ್ಸ್ಗಳಿಗೆ ಸೇರ್ಸ್ ನಡೆಯುತ್ತೆ. ಎಲ್ಲಾ ಕೋರ್ಸ್ಗಳನ್ನ ಸೇರಿಸಿ ಈ ಆಪ್ಷನ್ ಎಂಟ್ರಿ ನಡೆಯೋದು. ಸೊ ನೀವು ಎಲ್ಲಾ ಕೋರ್ಸ್ಗಳನ್ನ ಕಂಬೈನ್ ಮಾಡಿ ಒಂದೇ ಲಿಸ್ಟ್ ಮಾಡಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ತಿಳಿಸ್ಬೇಕು, ಸರಿನಾ? ಅಂದ್ರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ, ಆ ಟೈಮಲ್ಲಿ ಲಾಗಿನ್ ಆಗ್ತೀರಾ. ಲಾಗಿನ್ ಆದ್ಮೇಲೆ ಅಲ್ಲೆಲ್ಲ ಕೋರ್ಸ್ ತೋರಿಸ್ತಾ ಇರುತ್ತೆ. ಎಂಜಿನಿಯರಿಂಗ್ ಇರುತ್ತೆ, ನರ್ಸಿಂಗ್ ಇರುತ್ತೆ, ನಂತರ ಫಾರ್ಮಸಿ ಇರುತ್ತೆ, ವೆಟರ್ನರಿ, ಅಗ್ರಿಕಲ್ಚರ್ ಎಲ್ಲ ಇರುತ್ತೆ. ಅದ್ರಲ್ಲಿ ನಿಮ್ಗೆ ಯಾವ ಕೋರ್ಸ್ ಇಷ್ಟ? ಈಗ ಎಂಜಿನಿಯರಿಂಗ್ ಕ್ಲಿಕ್ ಮಾಡೋದು ತಿಳ್ಕೊಳ್ಳೋಣ ಸ್ಕ್ರೀನ್ ಮೇಲೆ. ಅಲ್ಲಿ ಎಂಜಿನಿಯರಿಂಗ್ ಕೋರ್ಸ್ ಅನ್ನ ಆಫರ್ ಮಾಡುವಂತ ಎಲ್ಲಾ ಕಾಲೇಜುಗಳು ನಿಮ್ಮ ಸ್ಕ್ರೀನ್ ಮುಂದೆ ಬರುತ್ತೆ. ಹಾಗೆ ಆ ಕಾಲೇಜುಗಳು ಯಾವ್ಯಾವ ಬ್ರಾಂಚಸ್ ಅನ್ನ ಆಫರ್ ಮಾಡುತ್ತೆ ಅದು ಕೂಡ ಇರುತ್ತೆ. ಹೀಗಿರ್ಬೇಕಾದ್ರೆ ಅಲ್ಲೇನ್ ಮಾಡ್ತೀರಾ, ಈಗ ನಿಮ್ಗೆ RVC ಅಂತ ಹೇಳಿದ್ರೆ RVC ಅನ್ನು ಸರ್ಚ್ ಮಾಡ್ತೀರಾ, ಅಲ್ಲಿ ಯಾವ್ಯಾವ ಬ್ರಾಂಚಸ್ ಇದೆ ಅಂತ ತೋರಿಸುತ್ತೆ. ಸೊ ಅದ್ರೊಳಗಡೆ ಇದು ನನ್ನ ಫಸ್ಟ್ ಪ್ರಿಯಾರಿಟಿ ಲಿಸ್ಟ್. ಇದು ನಿಮಗೆ ಗೊತ್ತಿರಬೇಕು, ಓಕೆನಾ? ಪ್ರಿಯಾರಿಟಿ ಲಿಸ್ಟ್ ಹೇಗೆ ಮಾಡೋದು ಬೇಕು ಅಂತ ಈಗ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕರೆಕ್ಟ್ ಆಗಿ ಅರ್ಥ ಕೂಡ ಮಾಡ್ಕೋಬೇಕು. ನೀವು ಕರೆಕ್ಟ್ ಆಗಿ ಕೇಳಿ, ಅಂದ್ರೆ ಗಮನ ಇಟ್ಟು ಕೇಳಿ. ಮೊದಲನೇದಾಗಿ ಪ್ರಿಯಾರಿಟಿ ಲಿಸ್ಟ್ ಅಲ್ಲಿ ಫಸ್ಟ್ ಪ್ರಿಯಾರಿಟಿ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಅದು ನಿಮ್ಗೆ ಸಿಗತ್ತೋ ಇಲ್ವೋ ಬೇರೆ ಮಾತು, ಬಟ್ ನಿಮಗೆ ತುಂಬಾ ಇಷ್ಟ ಇರುವಂತಹ ಕಾಲೇಜ್ ಆಗಿರ್ಬೇಕು, ನಿಮ್ಮ ಡ್ರೀಮ್ ಕಾಲೇಜ್ ಆಗಿರ್ಬೇಕು, ಸರಿನಾ? ಅಂದ್ರೆ ನನ್ನ ರ್ಯಾಂಕ್ ಪ್ರಕಾರ ಸಿಗೋದೇ ಇಲ್ಲ, ಆಡ್ ಮಾಡಲ್ಲ, ಆ ರೀತಿ ಏನಿಲ್ಲ. ಅದೇ ಹೇಳಿದ್ನಲ್ಲ, ಆಪ್ಷನ್ ಎಂಟ್ರಿ ಲಿಮಿಟ್ ಇಲ್ಲ. ಸೊ ಫಸ್ಟ್ ಕಾಲೇಜ್ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ನಿಮಗೆ ತುಂಬಾ ಇಷ್ಟ ಇರುವಂತಹ ಕಾಲೇಜ್ ಆಗಿರ್ಬೇಕು, ಅದು ಫಸ್ಟ್ ಪ್ರಿಯಾರಿಟಿ. ಅದರ ನೆಕ್ಸ್ಟ್ ಆ ಕಾಲೇಜಲ್ಲಿ ಸಿಗ್ಲ ನಂಗೆ, ಹಾಗಿದ್ರೆ ನೆಕ್ಸ್ಟ್ ಆಪ್ಷನ್ ಏನು? ಅದು ಸೆಕೆಂಡ್ ಪ್ರಿಯಾರಿಟಿ. ಅದೆರಡೂ ಕಾಲೇಜಲ್ಲಿ ಸಿಗದಾದ್ರೆ ಇದು ನನ್ನ ಥರ್ಡ್ ಪ್ರಿಯಾರಿಟಿ. ಸೊ ಈ ರೀತಿ ಆಡ್ ಮಾಡ್ಕೊಳ್ತಾ ಹೋಗುದಿರತ್ತೆ. ನಂತರ ಯಾರು ಕೂಡ ಒಂದು 10 ಕಾಲೇಜ್ ಆಡ್ ಮಾಡಿದೆ, 20 ಕಾಲೇಜ್ ಆಡ್ ಮಾಡಿದೆ, ಬಿಟ್ಬಿಟ್ಟೆ ಹಾಗೆ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ರ್ಯಾಂಕ್ ಏನಾದ್ರು ಒಂದು 15,000, ಅದಂತರ ಅದು 20, 30,000, 40,000 ಈ ರೀತಿ ಆಗಿರುತ್ತೆ, ನಿಮ್ಮ ರ್ಯಾಂಕ್ ಎಷ್ಟು ಕಡಿಮೆ ಬಂದಿದೆಯೋ ಅಷ್ಟು ಜಾಸ್ತಿ ಕಾಲೇಜ್ಗಳನ್ನ ನೀವು ಆಡ್ ಮಾಡ್ಬೇಕಾಗತ್ತೆ. ರ್ಯಾಂಕ್ ತುಂಬಾ ಚೆನ್ನಾಗಿ ಬಂದಿದೆ, 500 ಒಳಗಡೆ ರ್ಯಾಂಕ್ ಬಂದಿದೆ, ಆ ರೀತಿ ಇದ್ದಾಗ ನೀವು ಒಂದ್ 2-3 ಕಾಲೇಜಲ್ಲಿ, ಅಂದ್ರೆ ಟಾಪ್ ಅಲ್ಲಿರುವಂತ ಒಂದ್ 2-3 ಕಾಲೇಜಲ್ಲಿ ಒಂದು
5-6 ಬ್ರಾಂಚಸ್ ಅದನ್ನ ಆಡ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಸೀಟ್ ಸಿಕ್ಕೇ ಸಿಗುತ್ತೆ. ಬಟ್ ರ್ಯಾಂಕ್ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿದ್ರೆ ನೀವು ತುಂಬಾ ಕಾಲೇಜ್ಗಳನ್ನ ಆಡ್ ಮಾಡ್ಬೇಕಾಗತ್ತೆ. ಸರಿನಾ? ನಂತರ ಈ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಪ್ರಯಾರಿಟಿ ಆರ್ಡರ್ ಕೂಡ ಹೇಳಿದ್ನಲ್ವಾ, ಈಗ ಫಸ್ಟ್ ಕಾಲೇಜ್ ನಿಮ್ಗೆ ಯಾವ ಕೋರ್ಸ್ ತುಂಬಾ ಇಷ್ಟ, ಈಗ ಎಕ್ಸಾಂಪಲ್ AIML ನಿಮಗೆ ತುಂಬಾ ಇಷ್ಟ, ಇನ್ RVC ದಲ್ಲಿ ಅದು ಫಸ್ಟ್ ಪ್ರಯಾರಿಟಿ ಇಟ್ಕೋತಿದ್ರೆ ಫಸ್ಟ್ ಪ್ರಯಾರಿಟಿ ಇಟ್ಕೋಬೇಕು. ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇರೋದು. ಅದ್ರ ನೆಕ್ಸ್ಟ್ ನಿಮಗೆ ವೆಟರ್ನರಿ ತುಂಬಾ ಇಷ್ಟ ಅಂತ ಹೇಳಿದ್ರೆ ವೆಟರ್ನರಿ ಕಾಲೇಜನ್ನ ಸೆಕೆಂಡ್ ಪ್ರಯಾರಿಟಿ ಇಟ್ಕೋತೀರಾ. ಥರ್ಡ್ ಪ್ರಯಾರಿಟಿ ಮತ್ತೆ ಇಂಜಿನಿಯರಿಂಗ್ RVC ಅಲ್ಲೇ ಬಟ್ CS ಈ ರೀತಿ ಇದ್ರೆ ಅದನ್ನ ಥರ್ಡ್ ಪ್ರಯಾರಿಟಿ ಇಟ್ಕೋಬಹುದು. ಅದರ ನಂತರ ನಿಮಗೆ ಅಗ್ರಿಕಲ್ಚರ್ ಇಷ್ಟ ಇದ್ರೆ ಫೋರ್ತ್ ಪ್ರಯಾರಿಟಿ ಆಗಿ ಮತ್ತೆ ಅಗ್ರಿಕಲ್ಚರ್ನ ಆಡ್ ಮಾಡ್ಕೋಬಹುದು. ಫಿಫ್ತ್ ಪ್ರಯಾರಿಟಿ ಆಗಿ ಮತ್ತೆ ವೆಟರ್ನರಿನ ಆಡ್ ಮಾಡ್ಕೋಬಹುದು. ಸಿಕ್ಸ್ ಪ್ರಯಾರಿಟಿ ಆಗಿ ಮತ್ತೆ ಎಂಜಿನಿಯರಿಂಗ್ ನ ಆಡ್ ಮಾಡ್ಕೋಬಹುದು. ಸೆವೆಂತ್ ಪ್ರಯಾರಿಟಿ ಆಗಿ ಮತ್ತೆ ಎಂಜಿನಿಯರಿಂಗ್ ನ ಯಾವುದೋ ಬ್ರಾಂಚ್ ಬೇರೆ ಕಾಲೇಜ್. ಏಟ್ ಪ್ರಯಾರಿಟಿ ಆಗಿ ಮತ್ತೆ ಎಂಜಿನಿಯರಿಂಗ್ ನ ಬೇರೆ ಕಾಲೇಜ್. ಅದರ ನೆಕ್ಸ್ಟ್ ನರ್ಸಿಂಗ್ ಇಷ್ಟ ಇದ್ರೆ ಅದು. ಈ ರೀತಿ ಯಾವ ಆರ್ಡರ್ ಯಾವ ರೀತಿ ಬೇಕಾದ್ರೂ ಕೂಡ ನೀವು ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು. ಸೊ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ, ಎಲ್ಲವನ್ನ ತಿಳಿದುಕೊಂಡು ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿ ಮಾಡಿ. ಯಾವ್ದೇ ರೀತಿ ಮಿಸ್ಟೇಕ್ ಆಗಬಾರ್ದು ನಿಮ್ ಕೈಯಿಂದ. ಆ ರೀತಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗತ್ತೆ, ಏನು ಮಿಸ್ಟೇಕ್ ಆಗುತ್ತೆ. ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ತಿಳ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ನಂತರ ಬೇರೆ ಯಾರೋ ಹೇಳಿದ್ರು, ನಾ ಬೇರೆಯವ್ರು ಕೇಳ್ಕೊಂಡು ಆಪ್ಷನ್ ಎಂಟ್ರಿ ಮಾಡ್ತೀನಿ. ನನ್ನ ಫ್ರೆಂಡ್ ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡಿದ್ರು, ಅದನ್ನೇ ನಾನು ಆಡ್ ಮಾಡ್ಬಿಡ್ತೀನಿ. ಅಥವಾ ನನ್ಗೆ ಯಾರೋ PDF ಕಳಿಸ್ಬಿಟ್ರು, ಅದನ್ನ ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ಕಂಪ್ಲೀಟ್ಲಿ ಯೂಸ್ ಮಾಡ್ಕೊಳ್ಳಿ. ಈಗ ಯೂಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇಲ್ಲ, ತುಂಬಾ ಜನರು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ನಿಮಗೆ PDFs ಆಯ್ತು ಅದೆಲ್ಲ ನಿಮಗೆ ಸಿಗ್ತಾ ಇದೆ. ಈ ರೀತಿ ಕಾಲೇಜಸ್ ಇದೆ, ನಿಮ್ಮ ರ್ಯಾಂಕ್ ಈ ರೀತಿ ಸಿಗ್ಬೋದು, ಇದನ್ನೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಬಟ್ ನಾ ಹೇಳ್ತಿರೋದು ಬ್ಲೈಂಡ್ಲಿ ಫಾಲೋ ಮಾಡಬೇಡಿ ಅಂತ ಅಷ್ಟೇ. ಅವ್ರು ಯೂಸ್ ಮಾಡ್ಕೊಳ್ಳಿ, ಕೊಟ್ಟಿರುವಂತ ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಳ್ಳಿ, ಬ್ಲೈಂಡ್ಲಿ ಫಾಲೋ ಮಾಡಬೇಡಿ. ನಿಮ್ಮ ವರ್ಕ್ ಅಂದ್ರೆ ನಿಮ್ಮ ಲೈಫ್, ನಿಮ್ಮ ಫ್ಯೂಚರ್, ನಿಮ್ಮ ವರ್ಕ್ ಅಂದ್ರೆ ನೀವೇ ಮಾಡ್ಬೇಕಲ್ವಾ. ಈಗ ಆಪ್ಷನ್ ಎಂಟ್ರಿ ನೀವೇ ಮಾಡ್ಬೇಕು. ಸೊ ಅದಕ್ಕೋಸ್ಕರ ಬೇರೆ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗೋದು. ನೀವು ಕೂಡ ಸ್ವಲ್ಪ ಎಫರ್ಟ್ ಹಾಕಿ, ಓಕೆ ಅವ್ರು ಈ ರೀತಿ ಕೊಟ್ಟಿದ್ದಾರೆ, ನಿಜ ಕರೆಕ್ಟ್ ಆಗಿದೆಯಾ, ಕ್ರಾಸ್ ಚೆಕಿಂಗ್ ಮಾಡೋದು. ಕ್ರಾಸ್ ಚೆಕಿಂಗ್ ಮಾಡ್ತೀರಾ. ಕೇದರ್ ಅಫಿಷಿಯಲ್ ವೆಬ್ಸೈಟ್ ಅದೇ ಲಾಸ್ಟ್ ಇಯರ್ ಕಟ್ ಆಫ್ ಇದೆ, ಲಾಸ್ಟ್ ಇಯರ್ ಸೀಟ್ ಮ್ಯಾಟ್ರಿಕ್ಸ್ ಇದೆ. ಈಗ ಲಾಸ್ಟ್ ಇಯರ್ ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೇನು, ಹಿಂದಿನ ವರ್ಷ ಯಾವ್ಯಾವ ಕಾಲೇಜ್ಗಳಲ್ಲಿ ಯಾವ್ಯಾವ ಬ್ರಾಂಚಸ್ಗಳಿಗೆ ಸೀಟ್ಸ್ ಇದ್ವು ಅಂತ ಅದನ್ನ ಈ ವರ್ಷ ಯೂಸ್ ಮಾಡ್ಕೋಬಹುದು. ಯಾಕಂದ್ರೆ ಆ ಕಾಲೇಜಸ್ ಈ ವರ್ಷ ಕೂಡ ಇರುತ್ತೆ. ಹೆಚ್ಚು ಅಂದ್ರೆ ಒಂದ್ 2-3 ಕಾಲೇಜ್ ಹೊಸದಾಗಿ ಆಡ್ ಆಗಿರಬಹುದು, ಅಥವಾ ಆಲ್ರೆಡಿ ಇರುವಂತಹ ಕಾಲೇಜ್ಗಳಲ್ಲಿ ಸೀಟ್ಸ್ ಜಾಸ್ತಿ ಆಗಿರಬಹುದು. ಬಟ್ ಬಹಳ ಏನ್ ಚೇಂಜಸ್ ಇರಲ್ಲ ಲಾಸ್ಟ್ ಇಯರ್ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಈ ವರ್ಷದ ಸೀಟ್ ಮ್ಯಾಟ್ರಿಕ್ಸ್. ಸೊ ಅದನ್ನ ಯೂಸ್ ಮಾಡ್ಕೋತಿರಲ್ಲ, ಯೂಸ್ ಮಾಡ್ಕೊಳ್ಳಿ. ನಂತರ ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿ ಮಾಡಿ. ಆಪ್ಷನ್ ಎಂಟ್ರಿ ಡೇಟ್ ಅನೌನ್ಸ್ ಆದಾಗಲೂ ಕೂಡ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಟೈಮ್ ಟಾಪಿಕ್ ಕೊಡ್ತೀವಿ, ಈಗ ಹೇಳಿದ್ರಿ. ನಂತರ ಯಾರಿಗೆ ಹೆಲ್ಪ್ ಆಗ್ತದೆ ವಿಡಿಯೋದಿಂದ, ನೀವು ನಮ್ಮ ವರ್ಕ್ ಅನ್ನ ಸಪೋರ್ಟ್ ಮಾಡೋದಕ್ಕೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಅಂತ ಇದೆ. ಅದರ ಮೂಲಕ ನೀವು ಮೆಂಬರ್ ಆದ್ರೆ ಹಲವಾರು ವಿಡಿಯೋಗಳನ್ನು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಅಂದ್ರೆ ಕೌನ್ಸಿಲಿಂಗ್ ನಿಮ್ಗೆ ಹೆಲ್ಪ್ ಆಗೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋಗಳನ್ನ ನಾವು ಪ್ರೊವೈಡ್ ಮಾಡ್ತೀವಿ. ನಿಮ್ಮ ಡೌಟ್ಸ್ ಅನ್ನು ಕೂಡ ಸಾಲ್ವ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿರ್ತೀವಿ. ಬಟ್ ಅದಕ್ಕಿಂತ ಹೆಚ್ಚಾಗಿ ನಿಮ್ಮಿಂದ ನಮಗೆ ನಮ್ಮ ವರ್ಕ್ ಅನ್ನ ಅಪ್ರಿಶಿಯೇಟ್ ಮಾಡೋದಕ್ಕೆ ಸಪೋರ್ಟ್ ಸಿಕ್ಕ ರೀತಿ ಆಗುತ್ತೆ. ಸೊ ಜಾಯ್ನ್ ಆಗಿ. ನಂತರ ಮತ್ತೆ ಏನಾದ್ರು ಡೌಟ್ ಇದೆಯಾ? ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮತ್ತು ಅದನ್ನೇ ಹೇಳ್ತಿದ್ದೀನಿ, ಎಷ್ಟೇ ಬಿಸಿ ಇದ್ರೂ ಕೂಡ ಟೈಮ್ಗೆ ನಿಮಗೆ ಏನ್ ಇನ್ಫಾರ್ಮೇಶನ್ ಬೇಕು ಎಲ್ಲವನ್ನು ಕೂಡ ತಲುಪಿಸ್ತಾ ಇರ್ತೀವಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.